ಎಲ್ಲರಿಗೂ ಶುಭೋದಯ ಮಕ್ಕಳೇ. ಇವತ್ತು ನಾವು ಒಂದು ಹೊಸ ಪದ್ಯವನ್ನ ಪರಿಚಯ ಮಾಡಿಕೊಡ್ತಾ ಇದೀವಿ. ಈ ಪದ್ಯ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಕಥೆ ಹೇಳ್ತೀನಿ. ಅದರ ಸಾರ ಹೇಳಬೇಕು, ಅದರ ನೀತಿ ಏನು ಅಂತ ಹೇಳಬೇಕು. ನೀವೆಲ್ಲ ಕೇಳಿದ್ದೀರ ಒಂದ್ ಕಥೆನ, ಯಾವುದು? ಒಂದು ಅಜ್ಜಿ ಕಥೆ. ಅಜ್ಜಿ ಒಂದು ಕೋಳಿ ಸಾಕಿದ್ದಂತೆ, ಗೊತ್ತಲ್ವ ಎಲ್ಲರಿಗೂ? ಕೋಳಿ ಸಾಕಿದ್ದಂತೆ. ಅದು ಪ್ರತಿ ದಿವಸ ಸೂರ್ಯ ಏನ್ ಹುಟ್ಟಬೇಕು ಆ ಸಮಯದಲ್ಲಿ ಕೂಗ್ತಾ ಇದ್ದಂತೆ. ಜನರೆಲ್ಲ ಎದ್ದು ಅವ್ರವ್ರ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಇದೇ ಪ್ರತಿನಿತ್ಯ ನಡೀತಾ ಇತ್ತು. ಕೋಳಿ ಕೂಗ್ತಾ ಇತ್ತು, ಜನರೆಲ್ಲ ಹೇಳ್ತಾ ಇದ್ರು, ತಮ್ಮ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಆದ್ರೆ ಅಜ್ಜಿ ಒಂದು ಬೇಸರ ಶುರು ಆಗ್ಬಿಡು. ಏನ್ ಬೇಸರ ಅದು? ನನ್ನ ಕೋಳಿ ದಿನಾ ಪ್ರತಿ ಕೂಗಿ ಎಲ್ಲರನ್ನೂ ಎಬ್ಬರಿಸುತ್ತೆ, ಯಾರು ನನ್ನ ಹತ್ರ ಬಂದು ಒಂದ್ ಸಾರಿನೂ ಧನ್ಯವಾದ ಹೇಳಿಲ್ಲಲ್ಲ, ಮಾಡ್ತೀನಿ ತಡಿ ಇವರಿಗೆ ಅಂತ ಏನ್ ಮಾಡಿದಂತೆ. ಒಂದ್ ದಿವ್ಸ ರಾತ್ರೋರಾತ್ರಿ ಮಧ್ಯರಾತ್ರಿ ಕೋಳಿ ಕೂಗೋಕ್ಕಿಂತ ಮುಂಚೆನೆ ಆ ಕೋಳಿನ ಹಿಡ್ಕೊಂಡು, ಇವ್ ಯಾರಿಗೂ ನನ್ ಕೋಳಿ ಕೂಗೋದ್ ಕೇಳಿಸ್ಬಾರ್ದು ಅಂತೇಳಿ ಒಂದ್ ಗುಡ್ಡು ತಗೊಂಡು ಹೋದಂತೆ. ಏನ? ಕೋಳಿನ. ಮಾಮೂಲಿ ಬೆಳಗಾಯ್ತು, ಎಲ್ಲ ಬುಡದಲ್ಲಿ ಕೂಗ್ತು. ಅವ್ರು ನನಗೆ ಯಾರಿಗೂ ಕೇಳಲಿಲ್ಲ. ಊರ್ನವರೆಲ್ಲ ಮಲ್ಲಿಗೆ ಇದ್ರು ಅಲ್ವಾ? ಮಲಗಿರ್ಲಿಲ್ವಾ? ಇಲ್ಲ ಸರ್. ಏನ್ ಮಾಡ್ತಿದ್ರು? ಎದ್ದಲ್ಲಿ ಅವ್ರ ಕೆಲಸ ಕೊಡ್ತಿದ್ರು. ಅವ್ರವ್ರ ಕೆಲ್ಸಕ್ಕೆ ಅವ್ರ ಕೆಲಸ ಅವ್ರ ಪಾಡಿ ಮಾಡ್ಕೊಳ್ತಾ ಇದ್ರು. ಮತ್ತೆ ವಾಪಸ್ ಬಂದ್ಲು ಮುದುಕಿ. ಆಹಾ, ನಾನು ಇವತ್ತು ನನ್ನ ಕೋಳಿ ಕೂಗೇ ಇಲ್ಲ, ಊರ್ನವ್ರು ಯಾರು ಎದ್ದೇ ಇಲ್ಲ ಅಂತ ಹೇಳಿ ಬಂದು ನೋಡಿದ್ರೆ ಎಲ್ಲರೂ ಅವ್ರ ಪಾಡಿದವ್ರವರು ಕೆಲಸ ಮಾಡ್ಕೊಂತ ಇದ್ರು. ಅಜ್ಜಿಯ ಗರ್ವ ಏನಾಯ್ತು? ಗರ್ವ ಇಳಿದೋಯ್ತು. ಓ, ನನ್ನಿಂದಲೇ, ನನ್ನ ಕೋಳಿಯಿಂದಲೇ ಊರ್ ಬೆಳಗಾಗುತ್ತೆ, ಊರಿನ ಜನ ಎಲ್ಲ ಕೆಲಸ ಮಾಡ್ತಾರೆ ಎದ್ದು ಅನ್ನೋ ಭ್ರಮೆ ಏನಿತ್ತು, ಆ ಭ್ರಮೆ ಇಲ್ವಾಯ್ತು. ಅಜ್ಜಿಯ ಗರ್ವ ಅಡಿಗೋಯ್ತು. ಇದರಿಂದ ನಾವೇನ್ ತಿಳ್ಕೊಳ್ತೀವಿ? ಯಾವತ್ತು ನಾವು ಗರ್ವ ಪಡಬಾರ್ದು, ಅಹಂಕಾರ ಪಡಬಾರ್ದು. ನನ್ನಿಂದಲೇ ಭಕ್ತಿ ಸಾರ ಇದೆ ಅಲ್ವಾ ಭಗವದ್ಗೀತೆಯಲ್ಲಿ? ನಾನು ಅನ್ನೋದಕ್ಕೆ ನೀನ್ ಈ ಜಗತ್ತಿಗೆ ತಂದಿರೋದಾದ್ರೂ ಏನು, ನನ್ನಿಂದಲೇ ಅನ್ನೋದಕ್ಕೆ ನೀನ್ ಕೊಟ್ಟಿರೋದಾದ್ರೂ ಏನು, ಇಂತ ಒಂದು ಸಾರ ಇದೆ. ನೀನೇನೇ ಕೊಟ್ಟಿದ್ರು ಇಲ್ಲಿಂದಲೇ ಇರೋದನ್ನೇ ಕೊಟ್ಟಿರ್ತೀಯ. ಈಗ ಮನುಷ್ಯ ನಾನು ಅದನ್ನ ಕಂಡಿಡ್ದೆ ಇದನ್ನ ಕಂಡಿಡ್ದೆ ಅಂತೆಲ್ಲ ಹೇಳ್ತಾನಲ್ಲ, ಅವನ್ನೆಲ್ಲ ಪ್ರತ್ಯಕ್ಷಿಸವ ಇಲ್ಲದೆ ಇರೋದು, ನಿಸರ್ಗದಲ್ಲಿ ಇಲ್ಲದೆ ಇರೋದನ್ನ ಯಾರಾದ್ರೂ ಆವಿಷ್ಕಾರ ಮಾಡಿದಾನ? ಮಾಡಿಲ್ಲ. ವಿಮಾನ ಆವಿಷ್ಕಾರ ಮಾಡಿದ ರೈಟ್ ಬ್ರದರ್ಸ್. ಆದ್ರೆ ವಿಮಾನ ಯಾವ್ದು ಕಲ್ಪನೆ? ಅಕ್ಕಿ ಕಲ್ಪನೆ. ಹಡಗು ಕಂಡಿಡಿದ, ಸಬ್ಮರೀನ್ ಕೆಲವನ್ನೆಲ್ಲ ಕಂಡಿಡಿದ, ಯಾವ್ದು ಪರಿಕಲ್ಪನೆ? ಮೀನು ಮತ್ತೆ ತಿಮಿಂಗಿಲಗಳು ಅಲ್ವಾ? JCB ಕಂಡುಹಿಡಿದಿದ್ದಾನೆ, ಎಲ್ಲ ಕೆಲಸ ಮಾಡುತ್ತೆ. ಚೇಳು ನೋಡಿದ್ರಲ್ಲ, ಚೇಳು ಯಥಾ ಪರಿಕಲ್ಪನೆ. ಅದು ಚೇಳು ಬರುತ್ತಲ್ಲಪ್ಪ, ಚೇಳು ನೋಡ್ರಿ JCB ನೋಡ್ರಿ ಹಂಗೆ ಇರುತ್ತೆ. ಮುಂದೆ ಅದು ತಳ್ಳೋದು, ಹಿಂದೆ ಹೊಕ್ಕು ತರ. ಅವ್ನು ಏನೇ ಪತ್ತೆ ಹಚ್ಚಿದ್ರು ಎಲ್ಲದು ನಿಸರ್ಗದಲ್ಲಿ ಇರೋದೆ, ಅವನು ಮಾಡೋದೇನು ಇಲ್ಲ. ಈ ಕಥೆಯಿಂದ ಇನ್ನೊಂದು ಸಾರ ತಿಳಿತೀವಿ. ಏನಪ್ಪಾ ಅಂದ್ರೆ, ಜಗತ್ನಲ್ಲಿ ಏನೇ ಬದಲಾಗ್ಲಿ, ಆದ್ರೆ ಒಂದು ಮಾತ್ರ ತನ್ನ ಪಾಡಿ ತಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಏನದು? ಸೂರ್ಯ, ಆಮೇಲೆ ಚಂದ್ರ, ಆಮೇಲೆ ನಿಸರ್ಗ, ಆಮೇಲೆ ತನ್ನ ಪಾಡಿ ತಾನು ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ. ಕಾಲ ಯಾವತ್ತೂ ನಿಲ್ಲಲ್ಲ. ಏನೋ ಪ್ರಳಯ ಆಯ್ತು ಅಂತ ನಿಂತೋಗುತ್ತಾ? ಪ್ರವಾಹ ಬಂತು ಅಂತ ನಿಂತೋಗುತ್ತಾ? ಸಾಂಕ್ರಾಮಿಕ ರೋಗ ಯಾವುದು? ಕೊರೋನಾ ಅಂತ ರೋಗ ಹಬ್ಬ ಬಿಡ್ತು ಇಡೀ ಜಗತ್ತಿಗೆ ಅಂತ ನನ್ನ ಕಾಲ ನಿಂತಿತ್ತ? ತಡಿ ಸ್ವಲ್ಪ ನಿಲ್ಲಣ ಅಂತ ನಿಂತಿತ್ತ? ನಿಲ್ಲಕ್ ಸಾಧ್ಯನೇ ಇಲ್ಲ. ಅದ್ರ ಪಾಡಿಗೆ ಅದೇನಾಗುತ್ತೆ? ಸಾಧನೆ ಇರುತ್ತೆ. ಅದು ಅದರ ಹುಟ್ಟು ಗುಣ, ಅದ್ರ ಗುಣನೇ ಅದು. ಏನೇ ಆಗ್ಲಿ, ಏನೇ ಬದಲಾಗ್ಲಿ, ಯುಗಗಳೇ ಉರುಳಿ ಹೋಗ್ಲಿ, ತನ್ನ ಪಾಡಿ ತಾನು ಸಾಗೋದು ಅದ್ರ ಕರ್ತವ್ಯ, ಅದ್ರ ಕೆಲಸ. ಅಂತಹ ಕಾಲವನ್ನ ಹಕ್ಕಿಯ ಜೊತೆಗೆ ಹೋಲಿಸಿ, ಹಕ್ಕಿಯ ಜೊತೆಗೆ ಸಮೀಕರಿಸಿ ಬರೆದಿರ್ತಕ್ಕಂಥ ಸೊಗಸಾದ ಪದ್ಯವನ್ನ, ಹಾಡನ್ನ ನಾವಿವತ್ತು ಅಭ್ಯಾಸ ಮಾಡ್ತಾ ಇದೀವಿ. ಆ ಹಾಡಿನ ಹೆಸರೇ ಹಕ್ಕಿ ಹಾರುತ್ತಿದೆ ನೋಡಿದಿರಾ.
ಇದನ್ನ ಬರೆದಂತವರು ಬೇಂದ್ರೆ. ದ ರಾ ಬೇಂದ್ರೆ ಅಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಯಾರಿಗೆ ಗೊತ್ತಿಲ್ಲ? ಎಲ್ಲ ಕನ್ನಡಿಗರಿಗೂ ಗೊತ್ತು. ಯಾಕೆಂದ್ರೆ ಬೇಂದ್ರೆ ಅವರು ಕನ್ನಡದ ಪ್ರಖ್ಯಾತ ಕವಿ. ನೋಡಿದ್ರಾ? ಕಾಣಿಸ್ತದೆಯಾ? ಬೇಂದ್ರೆ ಇವರನ್ನ ನಾವು ಕನ್ನಡ ನಾಡಿನಲ್ಲಿ ಏನಂತ ಕರಿತೀವಿ? ವರಕವಿ ಅಂತ ಕರಿತೀವಿ. ಏನಂತ ಕರಿತೀವಿ? ಹೌದು, ಅವ್ರು ಸಿಕ್ಕಿದ್ದೆ ನಮ್ಮ ಸಾಹಿತ್ಯಕ್ಕೆ ಒಂದು ವರ. ಇನ್ನೊಂದು ಚಿತ್ರ ಇದೆ, ವರಕವಿ ಬೇಂದ್ರೆ. ಬೇಂದ್ರೆ ಅವ್ರ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿ ನಿಮಗೆ ತಿಳಿದಿರ್ಬೋದು. ಅವರ ಹೆಸರಿನ ಜೊತೆಗೆ ಇದೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ರಾಮಚಂದ್ರ ಅನ್ನೋದು ಅವರ ತಂದೆ ಹೆಸರು. ಅವ್ರ ತಂದೆ ಹೆಸರೇನು? ನೀವು ಕೂಡ ನಿಮ್ಮ ಇನ್ಶಿಯಲ್ ಜೊತೆಗೆ ನಿಮ್ಮ ತಂದೆ ಹೆಸರು, ನಿಮ್ಮ ಮನೆತನದ ಹೆಸರು ಇರುತ್ತೆ. ಅದು ಅವರನ್ನ ಕನ್ನಡ ಸಾಹಿತ್ಯದಲ್ಲಿ ಅವರ ಕಾವ್ಯನಾಮ ಏನಪ್ಪಾ ಅಂತಂದ್ರೆ ಅಂಬಿಕಾತನಯ ದತ್ತ. ದತ್ತ. ಯಾಕೆ ಈ ಕಾವ್ಯನಾಮ ಅವ್ರು ಇಟ್ಕೊಂಡ್ರು? ಅಂಬಿಕಾತನಯ ದತ್ತ ಅನ್ನೋ ಕಾವ್ಯನಾಮವನ್ನು ಯಾಕೆ ಇಟ್ಕೊಂಡ್ರು? ಯಾಕೆಂದ್ರೆ ಅವ್ರ ತಾಯಿ ಹೆಸರು ಅಂಬಿಕೆ. ಅಂಬಿಕೆ ಅಂಬಿಕೆಯ ಅತ್ಯಂತ ಮುದ್ದಿನ ಮಗ. ತಾಯಿ ತುಂಬಾ ಯಾರು ಇಷ್ಟಪ್ಪ ತಾಯಿಗೆ ಅಂತಂದ್ರೆ ಅವ್ರ ಮಗ ತುಂಬಾ ಇಷ್ಟ. ಇರೋ ಮಕ್ಕಳಲ್ಲಿ ಬೇಂದ್ರೆ ಅವ್ರು ಬಹಳ ಇಷ್ಟ ಅಂತೆ. ಅಂಬಿಕೆಯ ಪ್ರೀತಿಯ ಮಗ ಅನ್ನೋ ಅರ್ಥಕ್ಕೆ ಅಂಬಿಕಾತನಯ ದತ್ತ ಅನ್ನೋ ಕಾವ್ಯನಾಮದಲ್ಲೇ ಅವರು ಸಾಹಿತ್ಯವನ್ನ, ಕನ್ನಡ ಸಾಹಿತ್ಯವನ್ನ ಬರೆದಿದ್ದಾರೆ. ಇವರು ಜನಿಸಿದ್ದು ಜನವರಿ 31, 1896. 31 ಜನವರಿ 1896. ಎಲ್ಲಿ? ಧಾರವಾಡ ಅಂತಿದೆ. ಧಾರವಾಡದ ಒಂದು ಸ್ಥಳ, ಹೆಸರು ಪುಸ್ತಕದಲ್ಲಿಲ್ಲ, ಬರ್ಕೊಳ್ಳಿ. ಸಾಧನಕೇರಿ. ಯಾವುದು? ಧಾರವಾಡದ ಸಾಧನಕೇರಿ. ಧಾರವಾಡದ ಸಾಧನಕೇರಿ ಅಲ್ಲಿ ವರಕವಿ ಬೇಂದ್ರೆ ಅವರು ಜನಿಸಿದ್ದು. ಇವರ ಜೀವನದಲ್ಲಿ ಬಹಳಷ್ಟು ಸ್ವಾರಸ್ಯಕರ ಸಂಗತಿಗಳಿದ್ದಾವೆ. ಭಾವಗೀತೆ ಅಂದ ತಕ್ಷಣ ನೆನಪಿಗೆ ಬರೋದೇ ಬೇಂದ್ರೆ. ಕನ್ನಡದಲ್ಲಿ ಅದ್ಭುತವಾದಂತಹ ಭಾವಗೀತೆಗಳನ್ನ ಕನ್ನಡಕ್ಕೆ ಕೊಟ್ಟಂತವರು ನಮ್ಮ ಬೇಂದ್ರೆ ಅವರು. ಅವರು ಪ್ರೌಢಶಾಲಾ ಅಧ್ಯಾಪಕರಾಗಿ ಮೊದಲು ಕಾರ್ಯನಿರ್ವಹಿಸಿದ್ದು. ಅದಾದ ನಂತರ ಸೊಲ್ಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಹಾಗೇನೆ ಧಾರವಾಡದ ಬಾನುಲಿ ರೇಡಿಯೋ ಕಾರ್ಯಕ್ರಮದಲ್ಲಿ, ರೇಡಿಯೋ ಪ್ರಸಾರ ಕೇಂದ್ರದಲ್ಲಿ ಸಲಹೆಗಾರರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ವರಕವಿ ಬೇಂದ್ರೆ ಅವರು. ವಿಶೇಷವಾಗಿ ನವೋದಯ, ನವ್ಯ, ಪ್ರಗತಿಶೀಲ, ಬಂಡಾಯ, ದಲಿತ ಅನ್ನೋ ಸಾಹಿತ್ಯದ ವಿವಿಧ ಮಜಲುಗಳನ್ನು ನಾವು ಕನ್ನಡ ಸಾಹಿತ್ಯದಲ್ಲಿ ನೋಡ್ತೀವಿ. ಅದರಲ್ಲಿ ನವೋದಯ ಸಾಹಿತ್ಯ ಏನಿದೆ, ಆ ನವೋದಯ ಸಾಹಿತ್ಯದಲ್ಲಿ ಅಗ್ರಗಣ್ಯ ಕವಿಯಾಗಿ ಇರ್ತಕ್ಕಂಥವರು ವರಕವಿ ಬೇಂದ್ರೆ ಅವರು. ಅವರ ಅನೇಕ ಸಾಹಿತ್ಯಿಕ ಕೃತಿಗಳನ್ನ, ಕವನಗಳನ್ನ, ಮಹತ್ತರವಾದಂತ ಕೃತಿಗಳನ್ನೆಲ್ಲ ನಾವು ಕನ್ನಡ ಸಾಹಿತ್ಯದಲ್ಲಿ ನೋಡ್ತೀವಿ. ಅದರಲ್ಲಿ ಮುಖ್ಯವಾದವು ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿ ಗೀತ, ನಾದ ಲೀಲೆ, ಮೇಘದೂತ, ಮೇಘ ದೂತ, ಗಂಗಾವತರಣ,
ಸೂರ್ಯಪಾನ, ನಗೆ, ನಗೆಯ ಹೊಗೆ, ಸಾಹಿತ್ಯದ ವಿರಾಟ್ ಸ್ವರೂಪ ಮೊದಲಾದ ಕೃತಿಗಳನ್ನ ಅವರು ಬರೆದಿದ್ದಾರೆ. ಶ್ರೀಯುತರಿಗೆ ಮರಾಠಿ, ಇಂಗ್ಲಿಷ್ ಭಾಷೆಯೂ ಸೇರಿದಂತೆ, ಬರೀ ಕನ್ನಡ ಮಾತ್ರ ಅಲ್ಲ, ಮರಾಠಿ, ಯಾಕಪ್ಪ ಅಂದ್ರೆ ಗಡಿ ಭಾಗದಲ್ಲಿ ಇದ್ದಿದ್ರಿಂದ ಮರಾಠಿ ಭಾಷೆ ಮಹಾರಾಷ್ಟ್ರದ ಜನರ ಜೊತೆ ಅವರು ಒಡನಾಟ ಇಟ್ಕೊಂಡಿದ್ರಿಂದ ಮರಾಠಿ ಭಾಷೆಯಲ್ಲೂ ಹಾಗೇನೆ ಇಂಗ್ಲಿಷ್ ಭಾಷೆಯೂ ಸೇರಿದಂತೆ ಹಲವಾರು ಕೃತಿಗಳನ್ನ ಆ ಭಾಷೆಗಳಲ್ಲೂ ರಚನೆ ಮಾಡಿದ್ದಾರೆ. ಅರಳು ಮರಳು ಅನ್ನುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರಕಿದೆ. ಯಾವುದು? ಅರಳು ಅರಳು ಮರಳು. ಯಾರೊಬ್ರು ಕೇಳಿದ್ರಂತೆ, ಅಜ್ಜ ಬೇಂದ್ರೆ ಅಜ್ಜ, ಏನ್ ನಿಮ್ದು ಅರಳು ಮರಳು 60 ವರ್ಷ ಆದ್ಮೇಲೆ ಅರಳು ಮರಳು ಅಲ್ವೇ? 60 ವರ್ಷ ಆದ್ಮೇಲೆ ಏನ್ ಮಗಂದ್ರೆ 60 ವರ್ಷ ಆದ್ಮೇಲೆ ಅರಳು ಮರಳು ಅಲ್ವೇ ಅಂತ ಕೇಳಿದ್ದಾರೆ. ಅಂದ್ರೆ ಅಷ್ಟಾಗಿ ನೆನಪಿರಲ್ಲ, ಎಲ್ಲೋ ನೆನಪಿತ್ತೇನೋ ನೆನಪಿಲ್ವೇನೋ ಅನ್ನೋ ಒಯ್ದಾಟ ಇರುತ್ತೆ, ಜ್ಞಾಪಕ ಶಕ್ತಿ ಅಷ್ಟಿರಲ್ಲ. ಆ ವಯಸ್ಸೇನಿದೆ, ತುಂಬಾ ವಯಸ್ಸಾಗ್ತಾ ಆಗ್ತಾ ಮಗುವಿನಂತ ಆಗ್ತಾರೆ, ಹೌದಾ? ಮತ್ತೆ ಪ್ರಾರಂಭದ ಸ್ಥಿತಿ ತಲುಪ್ತಾರೆ. ಅವ್ರು ಬೇರೆ ಕೇಳಿದ್ರಂತೆ, ಕೂತ್ಕೊಳ್ಳೋದು, ಅರಳು ಮರಳು ಏನಿದು ಕೃತಿ ಅಂದಾಗ ಏನೋ ಏನಿದು ಅರಳು ಮರಳು ಅಂದಾಗ ಆ ವಯಸ್ಸು ಅರಳು ಮರಳು ಅಲ್ಲಪ್ಪ, ಮರಳಿ ಅರಳು ಅಂದ್ರೆ ಮರಳಿ ಮರಳು. ಆ ಕೃತಿಗೆ ಕೇಂದ್ರ ಸಾಹಿತ್ಯ. ಇನ್ನ 4 ತಂತಿ ಎನ್ನುವಂತಹ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಗಳು ಕೂಡ ಸಿಕ್ಕಿವೆ. ಇನ್ನೊಂದು ಹೆಮ್ಮೆ ವಿಚಾರ ಏನಪ್ಪಾ ಅಂತಂದ್ರೆ, ಭಾರತ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಗಳಲ್ಲೊಂದಾದ ಪದ್ಮಶ್ರೀ ಪುರಸ್ಕಾರ ಕೂಡ ನಮ್ಮ ವರಕವಿ ಬೇಂದ್ರೆಗೆ ಸಿಕ್ಕಿದೆ. 1943ರಲ್ಲಿ ಶಿವಮೊಗ್ಗದಲ್ಲಿ 27ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. 27ನೇದು ಶಿವಮೊಗ್ಗದಲ್ಲಿ ಅದರ ಅಧ್ಯಕ್ಷತೆಯನ್ನು ವಹಿಸಿದ್ರು. ಪ್ರಸ್ತುತ ಈ ಕವನವನ್ನ ಅವರ ಗರಿ ಅನ್ನುವಂತಹ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಂಡು ನಿಮಗೆ ಇಟ್ಟಿದ್ದಾರೆ. ನನ್ನ ಹತ್ರ ಕೆಲವು ಪುಸ್ತಕಗಳ ಮುಖಪುಟಗಳಿದ್ದಾವೆ. ನೋಡಿ, ಮೇಘದೂತ ಪುಸ್ತಕದ ಮುಖಪುಟ ಇದು. ಅರಳು ಮರಳು ಪುಸ್ತಕದ ಮುಖಪುಟ ಅಂದ್ರೆ ಮುಖ್ಯವಾದಂತಹ ಪುಟ. ಈಗ ನಾವು ಪದ್ಯ ಭಾಗ ಇನ್ನು ತುಂಬಾ ಸ್ವಾರಸ್ಯಕರ ವಿಷಯಗಳು ಅವರ ಜೀವನದಲ್ಲಿ ನಡೆದಂತ. ಯಾರೋ ಸಂದರ್ಶನ ಮಾಡ್ಬೇಕಂದ್ರೆ ಬೇಂದ್ರೆ ಒಂದು ಕೇಳಿದಾಗ, ಬೇಂದ್ರೆ ಅಂದ್ರೆ ಒಂದೇ ಸಲಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಕೇಳಿದ್ರು. ಏನಂತ? ಬೇಂದ್ರೆ ಅಂದ್ರೆ ಒಂದೇ ಸಲ ಹೇಳ್ಬೇಕು, ಏನ್ ಹೇಳಕ್ ಇಷ್ಟಪಡ್ತೀರಾ? ಅದಕ್ಕೆ ಅವ್ರು ಹೇಳಿದ್ರು, ಬೆಂದರೆ ಬೇಂದ್ರೆ ಯಾರ ಏನೋ ಬೇಂದ್ರೆ ಯಾರ ಬೇಯೋದು ಅಂದ್ರೆ ಏನು ಅಂತ ತುಂಬಾ ಕಷ್ಟಪಡೋದು. ಬಹುಶಃ ನಮ್ಮ ಕನ್ನಡ ಸಾಹಿತಿಗಳಲ್ಲೇ, ಕನ್ನಡದ ಕವಿಗಳಲ್ಲೇ ಬೇಂದ್ರೆಯಷ್ಟು ಜೀವನದಲ್ಲಿ ಕಷ್ಟಗಳನ್ನ ಅನುಭವಿಸಿದಂತಹ ಮತ್ತೊಬ್ಬ ವ್ಯಕ್ತಿ ಸಿಗ್ಲಿಕ್ಕೆ ಸಾಧ್ಯ. ಬಡತನ ಇತ್ತು ಕೆಲವು ಕವಿಗಳಿಗೆ, ಅನೇಕ ಜನ ಕವಿಗಳಿಗೆ ಬಡತನ ಇತ್ತು. ಕೆ.ಎಸ್. ನರಸಿಂಹಸ್ವಾಮಿ ಅಂತ ಕವಿಗಳಿಗೆ, ನಮ್ಮ ಡಿ.ವಿ.ಜಿ. ಅಂತ ಕವಿ ತುಂಬಾ ಬಡತನ ಇದೆ. ಆದ್ರೆ ಬಡತನದ ಜೊತೆಗೆ ಅವ್ರಿಗೆ ಬಿದ್ದಂತಹ ಪೆಟ್ಟು ಅಷ್ಟಿತ್ತ, ಜೀವನದಲ್ಲಿ ಬಿದ್ದಂತಹ ಪೆಟ್ಟು
ಅವರಿಗೆ 9 ಜನ ಮಕ್ಕಳು. ಯಾರಿಗೆ? ಬೇಂದ್ರೆ. ತೀರ್ ಹೋಗಿದ್ದು 6 ಜನ ಮಕ್ಕಳು. ಎಷ್ಟು ಜನ? 3 ಜನ ಮಕ್ಕಳು ಉಳ್ಕೊಂಡಿದ್ರು. 6 ಜನ ಮಕ್ಕಳು. ಅವಾಗೆಲ್ಲ ಮಕ್ಕಳ ಕಾಯಿಲೆ ಅಂತ ಆಗ್ತಾ ಇದ್ದಾನೆ. ಅವ್ರ ಮಡದಿ ಹೆಸರು ಲಕ್ಷ್ಮೀಬಾಯಿ ಅಂತ. ಮಡದಿ ಹೆಸರೇನೋ ಲಕ್ಷ್ಮೀಬಾಯಿ ಅಂತ. 9 ಮಕ್ಕಳಲ್ಲಿ 6 ಮಕ್ಕಳು ಮಕ್ಕಳ ಕಾಯಿಲೆ ಆಗಿ, ಯಾಕಪ್ಪ ಅಂದ್ರೆ ಅವ್ರಿಗೆ ತೋರ್ಸೋದ ಕ್ರಮ ಇಲ್ಲ. ಎಂತ ಪರಿಸ್ಥಿತಿ ಅಂದ್ರೆ ಮಕ್ಕಳಿಗೆ ಕಾಯಿಲೆ ಆಗ್ಬಿಟ್ರೆ ಮನೆಯವರು ಮಕ್ಕಳನ್ನ ದವಾಖಾನೆಗೆ ತೋರಿಸ್ಬೇಕ್ರಿ, ಆಸ್ಪತ್ರೆಗೆ ತೋರಿಸ್ಬೇಕ್ರಿ ಅಂತ ಕೇಳಿದ್ರೆ, ತಡಿ ಯಾವ್ದಾದ್ರು ಪ್ರಶಸ್ತಿ ಬರುತ್ತೇನಾ, ಸ್ವಲ್ಪ ಹಣ ಸಿಗುತ್ತೇನಾ, ತೋರ್ಸನಂತೆ ಅಂತ ಹೇಳಿದ್ರ. ಅಷ್ಟು ಬಡತನ ಬೇಂದ್ರೆಗೆ ಇತ್ತು. ಅದರಲ್ಲಿ ಒಂದು ಬಹಳ ಸ್ವಾರಸ್ಯ ಅಂದ್ರೆ ಅತ್ಯಂತ ಮನಸ್ಸಿಗೆ ನೋವನ್ನು ಉಂಟು ಮಾಡೋದು ಅಂದ್ರೆ ಲಲಿತಾ ಅಂತ ಒಬ್ಬಳು ಮಗಳಿತ್ತು. ಮಗು. ಆ ಮಗುವಿನ ಹೆಸರು ಲಲಿತಾ ಅಂತ. ಆ ಮಗು ದವಾಖಾನೆ ಅಂತಾರೆ, ಆ ಕಡೆ ಭಾಷೆಯಲ್ಲಿ ದವಾಖಾನೆ ಅಂತಾರೆ, ಆಸ್ಪತ್ರೆಗೆ ದವಾಖಾನೆ ಅಂತಾರೆ. ಅಲ್ಲಿಗೆ ಹೋಗಿ ತೋರಿಸ್ಬೇಕು, ಅವ್ರ ಹತ್ರ ದುಡ್ಡಿಲ್ಲ. ಹೇಗೋ ಯಾವ್ದೋ ಒಂದು ಪ್ರಶಸ್ತಿ ಬರುತ್ತೆ, ಇಸ್ಕೊಂಡು ಬರ್ತೀನಿ ತಡಿ, ಸ್ವಲ್ಪ ಹಣ ಸಿಗುತ್ತೆ, ಅದನ್ನ ಆ ಹಣದಲ್ಲಿ ಆ ಮಗು ತೋರ್ಸೋಣ ಅಂತ ಹೇಳಿ ಔಷಧಿ ತಗೊಂಡು ಬರ್ತಾರೆ. ಮಗುಗೋಸ್ಕರ ಮನೆಗೆ ಬರ್ತಾರೆ. ಲಲಿತಾ ಅನ್ನೋ ಹೆಣ್ಣು ಮಗು ಸತ್ತೋಗಿರುತ್ತೆ. ಸತ್ತೋಗಿರುತ್ತೆ. ಹೆಂಡತಿ ಯಾರು? ಒಡಗ ಮೇಲೆ ಹಾಕೊಂಡು ಎಷ್ಟು ದುಃಖ ಪಡ್ತಿರ್ತಾಳಪ್ಪ ಅಂದ್ರೆ ಅದು ಹೇಳ್ತಿರ್. ಬಹುಶಃ ನಿಮಗೆ ಆ ನೋವಿನಲ್ಲಿ ಹುಟ್ಟಿದಂತ ಒಂದು ಹಾಡು ಎಲ್ಲರಿಗೂ ಗೊತ್ತು. ಇಡೀ ನಮ್ಮ ಕನ್ನಡ ಭಾಷೆ, ಕರ್ನಾಟಕದಾದ್ಯಂತ ಬಹಳ ಹೆಸರುವಾಸಿಯಾಗಿರೋ ಒಂದು ಹಾಡಿದೆ. ಆ ನೋವಿನಲ್ಲಿ ಹುಟ್ಟಿದ್ದು ಅಂತ ಹೇಳಿದ್ರೆ ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ. ಆ ಮಗುನ ತೊಡೆ ಮೇಲೆ ಹಾಕೊಂಡು ಒಂದ್ ರೀತಿ ಹೃದಯ ಕರುಳು ಕಿತ್ತು ಬರೋ ರೀತಿ ಹೆಂಡತಿ ಬೇಂದ್ರೆ ಮುಖ ನೋಡ್ತಾಳೆ. ಬೇಂದ್ರೆ ಮುಖವನ್ನ ಹೆಂಡತಿ ನೋಡಿದಾಗ ನೋಟ ಸಹಿಸ್ಕೊಳಕ್ಕಾಗ್ಲಿಲ್ಲ ಅಂತವ್ರಿಗೆ. ಇದೇನಪ್ಪ ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ನನಗೆ. ನಾನು ಇಷ್ಟೆಲ್ಲ ಕೃತಿಗಳನ್ನ ಬರೆದು ಇಂಥ ಕವಿಯಾಗಿ ನನ್ನ ಮಗುನು ಉಳಿಸ್ಕೊಳಕ್ ಆಗ್ಲಿಲ್ಲಲ್ಲಪ್ಪ ಅನ್ನೋ ವೇದನೆ ಆದಾಗ ಹೆಂಡತಿ ಸತ್ತ ಮಗುನ ತೊಡೆ ಮೇಲೆ ಹಾಕೊಂಡು ಗಂಡನ ನೋಡಿ ಎಂತ ಪರಿಸ್ಥಿತಿ ನಮ್ದು ಅಂತ ನೋಡಿದಾಗ ಆ ನೋಟ ಸಹಿಸ್ಕೊಳಕ್ಕಾಗ್ಲಿಲ್ಲ. ಅವಾಗ ಒಂದು ಹಾಡು ಬಿಡ್ತು, ಎಲ್ಲರಿಗೂ ಗೊತ್ತ ಹಾಡು. ನೀ ಹಿಂಗ ನೋಡಬೇಡ ನನ್ನ, ಹೇಳಿಲ್ವಾ? ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೇ ನೀನು. ನೋಡಲಿ, ಹುಣ್ಣಿಮೆ ಚಂದಿರನ ಹೆಣ ಬಂತು ಮುಗಿಲಾಗಟ್ಟೇಲ. ಸಾಹಿತ್ಯದ ಆ ಸಾಲುಗಳನ್ನ ನೋಡ್ರಿ, ಅವಾಗ ಆ ಸನ್ನಿವೇಶ ನೆನ್ಪಿಟ್ಕೊಂಡು ನೋಡ್ರಿ, ಕಣ್ಣಲ್ಲಿ ನೀರು ಬರ್ತದೆ. ನಮ್ಮ ಹುಡುಗರು ಪಾಪ ಅದ್ರ ಭಾವ ಗೊತ್ತಿಲ್ಲದೆ ಇರೋ ಕಾಲೇಜ್ ಹುಡುಗರು ಅದನ್ನ ಅದಕ್ಕೆ ಬೇರೆದಕ್ಕೆ ಬಳಸ್ಕೊಂತಾರೆ ಅಲ್ವಾ? ನೀ ಅಂದ್ರೆ ಏನೋ ನೋಟಕ್ಕೆ ಅದನ್ನ ಬರ್ದಿದ್ದಲ್ಲ, ಆ ನೋವಿಗೆ ಬರ್ದಿದ್ದು. ಕನ್ನಡದಲ್ಲಿ ಅತ್ಯದ್ಭುತವಾದಂತಹ ಭಾವಗೀತೆಗಳನ್ನ ಕೊಟ್ಟಿದ್ದು ಬೇಂದ್ರೆ. ಇಳಿದು ಬಾ ತಾಯಿ ಇಳಿದು ಬಾ, ಕೇಳಿದ್ರ? ಇನ್ನೊಂದು ಆ ಭಾವಗೀತೆಗಳೆಲ್ಲ ಮುಂದೆ ಚಂದನ ವಾಹಿನಿಲಿ ಬರ್ತಾ ಇದೆ. ಈಗ ಆ ವಾಹಿನಿ ನೋಡೋರೆ ಕಡಿಮೆ ಆಗಿದ್ದಾರೆ. ಹಂಗಾಗಿ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿಕ್ಕ ಆಗ ಸಂಜೆಯಾಗಿತ್ತ, ಕೇಳಿದ್ರೆ ಭಾವಗೀತೆ? ಎಷ್ಟು ಅದ್ಭುತ ನೋಡಿ. ಮುಗಿಲ ಮಾರಿಗೆ ಸಂಜೆ ಆಗ್ತಾ ಇತ್ತಲ್ಲ, ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತು. ಅದಕ್ಕೆ ನಂಜ ಏರಕ್ಕೆ ಇಡೀ ಆಕಾಶ ಎಲ್ಲ ಕೆಂಪಾಗಿದೆ. ಆ ಭಾವದಲ್ಲಿ ಬರೆದಿರುವಂತದ್ದು. ಇನ್ನೊಂದು, ಘಮ ಘಮ ಘಮ್ಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ಘಮ ಘಮ ಘಮ್ಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ತುಳುಕ್ಯಾಡುತ್ತಾವ ತೂಗಡಿಕಿ, ಯವಿ ಅಪ್ಪುತ್ತಾವ ಕಂಡುಡುಕಿ, ತುಳುಕ್ಯಾಡುತ್ತಾವ ತೂಗಡಿಕಿ. ನೋಡಿ, ಇಂಥ ಭಾವಗೀತೆಗಳನ್ನು ಬರೆದಂತವ್ರು ನಮ್ಮ ಬೇಂದ್ರೆ ಅವರು. ಬೇಂದ್ರೆನಂತೂ ಯುಗಾದಿ ದಿವಸ ನೆನೆಸ್ಕೊಂತೀವಿ.
ಯುಗಾದಿ ಶುರು ಆಯ್ತು ಅಂದ ತಕ್ಷಣ ಮಾಧ್ಯಮಗಳಲ್ಲೆಲ್ಲ ಅದೇ ಹಾಡು. ಯಾವ ಹಾಡು? ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಪದಗಳನ್ನು ಅರ್ಥಿಸ್ತವೆ ಅಂತ ಹೇಳ್ತಾರಲ್ಲ. ಬೇಂದ್ರೆ ಸಾಹಿತ್ಯ ಅಂದ್ರೆ ಪದಗಳೇ ಕುಣಿತವೆ. ಹೊಂಗೆ ಹೂವ ತೊಂಗದಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ತೇಲ ಬರುತ್ತಿದೆ. ಎಷ್ಟು ಅದ್ಭುತವಾಗಿದೆ. ಹೊಂಗೆ ಹೂವ ತೊಂಗದಲ್ಲಿ ಭೃಂಗದ ಸಂಗೀತ ಕೇಳಿ ಪದಗಳು ನರ್ತರಿಸ್ತಾರೆ. ಇನ್ನೊಂದು ಅದ್ಭುತವಾದಂಥದ್ದು, ಬ್ರಿಟಿಷ್ ಆ ಕಾಲದಲ್ಲಿ ಬ್ರಿಟಿಷರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಬೇಂದ್ರೆ ಅವ್ರನ್ನ ಬ್ರಿಟಿಷರು ಯಾಕೆಂದ್ರೆ ನಮ್ ವಿರುದ್ಧವಾಗಿ ಬರ್ದಿರೋ ಹಾಡು ಅಂತ. ಇದಲ್ಲ, ಇನ್ನೊಂದು ಹಾಡು ಬಹುಶಃ ಕೆಲವರು ಕೇಳಿರ್ಬೋದೇನೋ. ಕುರುಡು ಕಾಂಚನ ಕುಣಿಯುತ್ತಲಿತ್ತೋ ಕಾಲಿಗೆ ಬಿದ್ದವಳ ತುಳಿಯುತ್ತಲಿತ್ತೋ. ಕುರುಡು ಕಾಂಚನ ಕುಣಿಯುತ್ತಲಿತ್ತೋ ಕಾಲಿಗೆ ಬಿದ್ದವಳ ತುಳಿಯುತ್ತಲಿತ್ತೋ. ಕುರುಡು ಕಾಂಚನ ಕುರುಡು ಕಾಂಚನ ಕುರುಡು ಕಾಂಚನ ಕುರುಡು ಕಾಂಚನ ಕುರುಡು ಕಾಂಚನ ಕುಣಿಯುತ್ತಲಿತ್ತೋ ಕಾಲಿಗೆ ಬಿದ್ದವಳ ತುಳಿಯುತ್ತಲಿತ್ತೋ. ಕುರುಡು ಕಾಂಚನ ಕುಣಿಯುತ್ತಲಿತ್ತೋ ಕಾಲಿಗೆ ಬಿದ್ದವಳ ತುಳಿಯುತ್ತಲಿತ್ತೋ. ಕುರುಡು ಕಾಂಚನ ಕುರುಡು ಕಾಂಚನ ಕುರುಡು ಕಾಂಚನ ಕುರುಡು ಕಾಂಚನ. ಸಾಹಿತ್ಯ ಮುಂದೆ ಬಹಳ ಅದ್ಭುತವಾಗಿದೆ. ಬಾಣಂತಿ ಎಲ್ಬಸ ಬಾಣದ ಬಿಳಿಪಿನ ಕಾಣದ ಕಿರ್ಗೆಜ್ಜೆ ಕಾಣಾಗೆ ಇತ್ತೋ. ಸಣ್ಣ ಕನ್ನಂಗಳ ಕಣ್ಣಿನ ಕವಡಿಯ ಕಣ್ಣನ್ನ ಜೋಮಾಲೆ ಕೊರಳೊಳಗಿತ್ತೋ. ಎಷ್ಟು ಅದ್ಭುತವಾಗಿದೆ ಅಂದ್ರೆ ಅದು ಪದಗಳನ್ನು ನೋಡ್ರಿ. ಪದಗಳು ಹೆಂಗ ಬೇರೆ ಇಂತಿಂತ ಪದಗಳು ಹೆಂಗ್ ಹೊಳಿತವೆ ಅಂತ ಅನ್ಸುತ್ತೆ. ಅಷ್ಟು ಅದ್ಭುತವಾದಂತ ಏನೋ ವ್ಯಕ್ತಿತ್ವ, ಅಷ್ಟು ಪ್ರೌಢಿಮೆ, ಅಷ್ಟು ಕನ್ನಡ ಭಾಷೆ ಹಿಡಿತ ನಮ್ಮ ವರಕವಿ ಬೇಂದ್ರೆ ಅವರಿಗಿತ್ತು. ಅವರ ಪ್ರಖ್ಯಾತ ಸಾಲುಗಳು, ಕೃತಿಗಳ ಸಾಲುಗಳನ್ನ ನಾವು ಇವತ್ತು ನೆನೆಸ್ಕೊಂತಿರ್ತೀವಿ. ಸರಸ ಜನನ ವಿರಸ ಮರಣ ಸಮರಸವೇ ಜೀವನ. ಸರಸ ಜನನ ಕೇಳಿದರೆ ಸರಸ ಜನನ ವಿರಸ ಮರಣ ಸಮರಸವೇ ಜೀವನ. ಸಮರಸವೇ ಸರಸ ಜನನ ವಿರಸ ಮರಣ ಸಮರಸವೇ ಜೀವನ. ಅದ್ಭುತವಾದಂತಹ ಸಾಲು. ಇನ್ನು ಕೆಲವು ಜೀವನದ ಸ್ವಾರಸ್ಯಕ ಸಂಗತಿಗಳು ಬೇಕಾದಷ್ಟಿದೆ. ಅವ್ರ ಬಗ್ಗೆ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವರು ಬರೆದಂತ ಒಂದು ಪದ್ಯ, ಆ ಪುಸ್ತಕದ ಹೆಸರು ಗರಿ ಅನ್ನುವ ಕವನ ಸಂಕಲನದಿಂದ ಆಯ್ಕೆ ಮಾಡಿ ಹಕ್ಕಿ ಹಾರುತ್ತಿದೆ ನೋಡಿದರೆ ಅನ್ನೋ ಪದ್ಯ ಭಾಗವನ್ನ ನಿಮಗೆ ಪರಿಚಯಾತ್ಮಕವಾಗಿ ಇಟ್ಟಿದ್ದಾರೆ. ಚಲನಶೀಲತೆ ಅನ್ನೋದು ಜೀವಂತಿಕೆ ಗುಣ. ಚಲನಶೀಲತೆ ಅನ್ನೋದೇನದು ಜೀವಂತಿಕೆ ಗುಣ. ಯಾವುದೋ ಒಂದು ಪ್ರಾಣಿ ಏನು ಅಲ್ಗಾಡ್ತಾ ಇಲ್ಲ, ಸುಮ್ಮನಿದೆ ಅಂತಂದ್ರೆ ಡೌಟ್ ಬರುತ್ತೆ ನಮಗೆ. ಏನ್ ಡೌಟ್ ಬರುತ್ತೆ? ಮನೆ ದನಗಳು ಏನೋ ಸಾಕಿರ್ತಿರಲ್ಲ, ಸುಮ್ನೆ ಅವ್ರು ಚಟ್ಕೊಂಡು ಹಿಂಗ್ ಮಕ್ಕಳಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಏನಾಗಿತ್ತೆ ಅಂತ ಹೋಗಿ ನೋಡ್ತೀರಾ, ಎದ್ದಾಡ್ತು ಅಂದ ತಕ್ಷಣ ಚೆನ್ನಾಗೈತೆ ಅಂತ. ಒಟ್ಟು ಚಲನಶೀಲವಾಗಿರ್ಬೇಕು. ನಿಂತ ನೀರೇ ರಾಡಿ ಆಗೋದು, ಏನೋ ಹೆಸರಾಗೋದು, ಅದು ಕೊಳತೋಗೋದು, ವಾಸನೆ ಬರೋದು ಯಾವುದು? ನಿಂತ ನೀರು. ಹರಿಯೋ ನೀರಲ್ಲ. ಹರಿಯೋ ನೀರು ಚಲನಶೀಲತೆಯ ಲಕ್ಷಣ. ಹಾಗಾಗಿ ಕಾಲನೂ ಅಷ್ಟೇ ನಿರಂತರವಾಗಿ ಸಾಗ್ತಾ ಹೋಗ್ತಾ ಇರುತ್ತೆ, ನಿರಂತರವಾಗಿ ಹೋಗ್ತಾನೆ ಇರುತ್ತೆ. ಈ ಕಾಲದ ಮುಂದೆ ಎಂತಹ ಪ್ರಭಾವಶಾಲಿ ಆದ್ರೂ ತಲೆಬಾಗಲೇಬೇಕು. ಈ ನೀತಿಯನ್ನ ಸಾರ್ತಾ ಕಾಲ ಹೇಗೆ ಮುಂದುವರಿತಾ ಇದೆ, ಕಾಲದಲ್ಲಾದಂತಹ ಮಾರ್ಪಾಡುಗಳು ಯಾವುವು, ಈ ಮುಂತಾದ ವಿಷಯಗಳನ್ನ ಒಂದು ಹಕ್ಕಿಗೆ ಸಮೀಕರಿಸಿ, ಹಕ್ಕಿಗೆ ಹೋಲಿಸಿ ಬರೆದಂತಹ ಪದ್ಯ ಭಾಗವೇ ಹಕ್ಕಿ ಹಾರುತ್ತಿದೆ. ತೆಗಿರಿ, ಪುಸ್ತಕ ಎಲ್ಲ ತೆಗಿರಿ. ಒಂದ್ಸರಿ ಆಡಿಯೋ ಹಾಕ್ಬಿಡ್ತೀನಿ, ನೋಡ್ಬೇಕು.
ಎರಡು ರಾಗದಲ್ಲಿದ್ದಾವೆ. ಇದೊಂದು ರಾಗ, ಇದು ನಾನೇ ಮಾಡಿದ್ದು ವಿಡಿಯೋ. ಇದೊಂದು ನೋಡಿ, ಇದೊಂದು ರಾಗ. ಈಗ ಕೆಲವು ಪದಗಳು ಏನೋ ಒಂದು ಕೆಲವು ಪದಗಳು ವಿಶೇಷವಾದಂತಹ ಪದಗಳು ಅಂತ ಅನಿಸ್ತಾ ಇದಾವಲ್ವಾ? ಯಾವ್ಯಾವ? ಇಲ್ಲಿ ಕಪ್ಪು ಹಲಗೆ ಮೇಲೆ ಬರ್ತಿದೀನಿ ಅಲ್ವಾ? ಅಲ್ಲೆಲ್ಲೋ ಕರಿ ನೆರೆ ಅಂತ ಬಂತು, ಗರಿ ಗರಿ ಅಂತ ಬಂತು, ಕೆಂದನ ಹೊನ್ನನ ಅಂತ ಬಂತು, ದಿನ ದಿನ ಅಂತ ಬಂತು, ಗಾವುದ ಅಂತ ಬಂತು, ಬೆಳ್ಳಿ ಹಳ್ಳಿ ಅಂತ ಬಂತು. ಹಾಗೆ ಸೂರ್ಯ ಚಂದ್ರ ಅಂತ ಬಂತು, ಖಂಡ ಖಂಡ ಅಂತ ಬಂತು. ಮಕ್ಕಳೇ, ಇದರ ವಿಶೇಷತೆ ಯಾರು ಹೇಳ್ತೀರಾ? ಏನಿವು ಎಂತ ಪದಗಳು? ಮತ್ತೆ ಹೇಳ್ಬೇಕು, ಈ ಕಡೆ ಹೇಳ್ಬೇಕು, ಒಂದ್ಸರಿ ಗಟ್ಟಿಯಾಗಿ ಓದು. ಅದು ವಿಶೇಷತೆ ಏನು ಅಂತ ಹೇಳ್ಬೇಕು. ಕರಿ ನೆರೆ ಜೋಡಿ ಪದ. ಕರಿ ನೆರೆ ಜೋಡಿ ಪದ. ಏನಮ್ಮ ಜೋಡಿ ಪದ ಅಂದ್ರೆ?
ಸೊ ಜೋಡಿ ಪದ ಅಂದ್ರೆ ಎರಡು ಪದಗಳು ಸೇರಿ ಒಂದು ವಿಶೇಷ ಅರ್ಥ. ಎರಡು ಪದಗಳು ಬೇರೆ ಬೇರೆ ಪದಗಳು. ಒಂದು ಪದ ಬೇರೆ. ಕರಿ ಅಂದ್ರೇನೆ ಬೇರೆ, ನೇರೆ ತದ್ವಿರುದ್ಧ ಇದೆ ಅಲ್ವಾ? ಕರಿ ಅಂದ್ರೆ ಕಪ್ಪು, ನೇರೆ ಅಂದ್ರೆ ಬಿಳಿ. ಕರಿ ನೇರೆ ಬೇರೆ ಬೇರೆ ಅರ್ಥ ಇರೋ ಪದಗಳು ಜೊತೆಗೆ ಬರ್ತಾರೆ. ನೀವು ಅಂತೀರಲ್ವಾ, ಕಸ ಕಟ್ಟಿ, ಗಿಡ ಗಂಟೆ, ಹಳ್ಳ ಕೊಳ್ಳ, ಮಾವು ಬೇವು, ಪಾತ್ರೆ ಕೊಡುಗ, ಹಣ್ಣು ಹಂಪ್ಲು, ಮನೆ ಮಠ, ಸೊಪ್ಪು ಸದೆ. ವೆರಿ ಗುಡ್. ಮನೆ ಮಠ, ಮನೆ ಮಠ, ಇವೆಲ್ಲ ಎಂತ ಪದಗಳು? ಇವುಗಳನ್ನ ನಾವು ಜೋಡು ನುಡಿಗಳು ಅಂತ ಕರಿತೀವಿ. ಏನ್ ಕರಿತೀವಿ? ಅವು ಜೋಡಿ ಜೋಡಿ ಬಂದ್ರೆ ಒಂದು ವಿಶೇಷತೆ. ಅದಕ್ಕೆ ಅಂತವನ್ನ ಅರ್ಥ ಮಾಡ್ಕೊಳ್ಳಿ. ಬೇರೆ ಬೇರೆ ಅರ್ಥ ಇರುವ ಎರಡು ಪದಗಳು ಜೊತೆಯಾಗಿ ಬಂದ್ರೆ, ಜೊತೆಯಾಗಿ ಬಳಕೆಯಲ್ಲಿದ್ರೆ ಅಂತಹ ಪದಗಳನ್ನ ಜೋಡು ನುಡಿಗಳು ಅಂತ ಕರಿತೀವಲ್ಲಮ್ಮ. ಹಾಗಾದ್ರೆ ಇಲ್ಲಿ ಜೋಡು ನುಡಿಗಳು ಯಾವು? ಕರಿತೇವೆ. ಗುರ್ತು ಮಾಡತ್ತ ನೋಡಪ್ಪ. ಇದು ಒಂದು ಜೋಡು ನುಡಿ. ಮತ್ಯಾವ್ದಿದೆ ನೋಡ್ರಿ? ಕೆನ್ನನ. ಕೆನ್ನ ಅಂದ್ರೆ ಕೆಂಪಾದ ಬಣ್ಣ. ಹೊನ್ನ ಅಂದ್ರೆ ಹಳದಿ ಬಣ್ಣ. ಬಂಗಾರ ಯಾವ ಬಣ್ಣದಲ್ಲಿರುತ್ತೆ? ಗುಡ್. ಅದು ಆಮೇಲೆ ಬೆಳ್ಳಿ ಹಳ್ಳಿ. ಸೂರ್ಯ, ಚಂದ್ರ. ಈಗ ಇಲ್ಲಿ ವೃತ್ತ ರಚಿಸಿರುವಂತಹ ಪದಗಳು ಎಂತಹ ಪದಗಳು? ಜೋಡ್ ಜೋಡಿ. ಎರಡು ಪದಗಳು ಜೋಡ್ ಜೋಡಿಯಾಗಿ ಬರ್ತವೆ. ಜೋಡಿಯಾಗಿ ಬಂದ್ರೆ ಅದು ಕಳೆ. ಇಂಥವನ್ನ ಜೋಡು ನುಡಿ ಅಂತ ಕರಿತೀವಿ. ಇನ್ನು ಬಾಕಿದ ಉಳಿದವಲ್ಲ ಯಾವುದು? ಆಯ್ತು. ವಿರುಕ್ತಿ ಅಂದ್ರೆ ಏನ್ ಹಾಗಾದ್ರೆ? ಕೆಲವೊಂದು ಪದಗಳನ್ನ ವಿಶೇಷವಾಗಿ ಒತ್ತು ಕೊಡುವ ಸಂದರ್ಭದಲ್ಲಿ, ವಿಶೇಷವಾಗಿ ಹೇಳುವ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ? ಒಂದೇ ಅರ್ಥ ಇರೋ ಪದನ ಎರಡೆರಡು ಸರಿ ಬಳಕೆ ಮಾಡ್ತೀವಿ. ಏಯ್ ಬೇಗ ಮುಂದೊಂದ್ ಬಾ, ಮುಂದೊಂದ್ ಬಾ ಅಲ್ವಾ? ಬೇಗ ಬೇಗ. ಯಾಕೆ ಪದೇ ಪದೇ ಮಾಡ್ತೀಯ ಅಲ್ವಾ? ಓಡೋಡ್ಬಾ ಬೇಗ ಅಂದ್ರೆ ವಿಶೇಷವಾಗಿ ಒತ್ತು ಕೊಡೋ ಸಂದರ್ಭದಲ್ಲಿ ಮಾತ್ರ ಬಳಸ್ತೀವಿ. ಓಡೋಡು, ಬೇಗ ಬೇಗ, ಮುಂದೆ, ಬಾ ಬಾ, ಹೋಗೋಗು, ಹಿಂದೆ. ಇನ್ನೊಂದ್ಸಲ ತಮಾಷೆ ಅಂತ ಅನ್ಸುತ್ತೆ. ಬಸ್ ರಶ್ ಆಗಿತ್ತೇನೋ? ಮೂಸ ರಶ್ ಆಗಿತ್ತು. ಎಲ್ಲಿ ಬಂದ್ಯೋ? ಟಾಪ್ ಮೇಲೆ ಬಂದೆ. ಮೇಲೆ. ಇದು ಒಂದ್ ರೀತಿ ವಿರುಕ್ತಿನೇ. ಅಂದ್ರೆ ಒಂದು ಕನ್ನಡ ಪದ, ಒಂದು ಇಂಗ್ಲಿಷ್ ಪದ ಇರ್ತದೆ. ಇನ್ನು ಕೆಲವರು ಬಳಸ್ತಾರೆ, ಮೂರ್ ಸರಿ ಬಳಸ್ತಾರೆ ಒಂದೇ ಅರ್ಥ ಇರೋ ಪದ. ಏನಲ್ಲ ಇದು? ಇಂಕು ಕೆಂಪು ರೆಡ್ಡಿಂಗ್ ಸರ್. ಕೆಂಪು ರೆಡಿ, ಕೆಂಪು ರೆಡ್ಡಿ. ಇನ್ನು ಕೆಲವರು ತ್ರಿರುಕ್ತಿ ಮೂರ್ ಸರಿ ಬಳಸ್ತಾರೆ. ಹೆಂಗೆ? ಅಲ್ಲ ನೋಡು, ನಡುವ ಮಧ್ಯ ಸೆಂಟರ್ನೇ ಎಲ್ಲದನ್ನೇ ನಡುವ ಮಧ್ಯ ಸೆಂಟರ್ನೇ. ಆಮೇಲೆ ಇನ್ನೊಂದು, ಕೆಲವು ವಿಚಿತ್ರ ಅಂತ ಅನಿಸ್ತಾರೆ. ಈಗ ಯಾವುದು? ಕಟ್ಟ ಕಡೆಗೆ, ಮೊಟ್ಟ ಮೊದಲು, ತುತ್ತ ತುದಿಗೆ, ಸತ್ತ ಹೆಣ, ಸತ್ತ ಅದಕ್ಕೆ ಅದು ಹೆಣ. ಇವೆಂತ ಬಂಗಾದ್ರೆ? ಇವು ಕೂಡ ವಿರುಕ್ತಿಗಳೇ. ಇವು ಕೂಡ ಏನೋ ವಿರುಕ್ತಿಗಳೇ. ನೋಡು, ಮೊದಲು ಪ್ಲಸ್ ಮೊದಲು, ಮೊತ್ತ ಮೊದಲು, ಕಡೆಗೆ ಪ್ಲಸ್ ಕಡೆಗೆ. ನೋಡು, ಕೂಡಿಸ್ದಾಗ ಮತ್ತೆ ಬೇರೆ ಆಯ್ತು ಅಂತ ಮತ್ತೆ ಅದನ್ನ ಜೋಡ್ ಜೋಡಿ ಅಂತ ಬರೀಕೊಡ್ದು. ಮೊದಲು ಪ್ಲಸ್ ಮೊದಲು, ಮೊಟ್ಟ ಮೊದಲು, ಕಡೆಗೆ ಪ್ಲಸ್ ಕಡೆಗೆ, ತುದಿಗೆ ಪ್ಲಸ್ ತುದಿಗೆ, ಈ ರೀತಿ ಆಗ್ತದೆ. ನಡುವೆ ಪ್ಲಸ್ ನಡುವೆ, ನಟ್ಟ ನಡುವೆ. ಇವು ಕೂಡ ಏನಿವು? ಗೊತ್ತಾಯ್ತಾ? ಹಾಗಾದ್ರೆ ಇವೇ ನೀವು ವಿರುಕ್ತಿಗಳು. ಇದು ಮತ್ತೆ ಇದು, ಇವೆಲ್ಲ ವಿರುಕ್ತಿಗಳು. ಮಕ್ಕಳೇ, ಇನ್ನು ಕೆಲವು ವಿಶೇಷವಾದ ಪದಗಳಿದಾವೆ. ಹಾಗೆ ಆಲೋಚನೆ ಮಾಡಿ ನೋಡಿ. ಅದ್ರ ಅರ್ಥ ಏನು ಅಂತ ಹುಡುಕಿದ್ರು ಸಿಗಲ್ಲ, ಅರ್ಥನೇ ಸಿಗಲ್ಲ. ಹಾಗಾದ್ರೆ ಏನದು? ಈಗ ಗಂಟೆ ಬಾರಿಸ್. ಹೇಗ್ ಬಾರಿಸ್ತು? ಡಣ್ ಡಣ್ ಅಂತ ಬಾರಿಸ್ತು. ಡಣ್ ಅಂದ್ರೆ ಏನ್ ಪದದ ಅರ್ಥ? ಗೊತ್ತಿಲ್ಲ, ಅದಕ್ಕೆ ಅರ್ಥ ಇಲ್ಲ. ಅದು ಹೆಂಗೆ ಶಬ್ದ ಕಿವಿಗೆ ಬಿತ್ತೋ ಹಂಗೆ ಬಾಯಿ ಹೇಳಿ.
ಅಲ್ಲೇನೋ ಸದ್ದು ಬರ್ತಾ ಇದೆ. ಏನ್ ಬರ್ತಾ ಇದೆ? ಸರಸರ ಅಂತ ಇದೆ. ಸರಸರ ವಾಸರ ಮತ್ತೆ ನೀವು ಸರಸರ ಅರ್ಥ ಇದೆ ಅಲ್ಲ, ಅಲ್ಲಿ ಆಗೋ ಸದ್ದನ್ನು ಹೇಳ್ತಾ ಇದೀವಿ. ನೀರ್ ಹೇಗೆ ಹರಿಯುತ್ತೆ? ಜುಳು ಅಂತ ಹರಿಯುತ್ತೆ. ಜುಳು 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 ಅಂದ್ರೆ ಗೊತ್ತಿಲ್ಲ. ರೆಕ್ಕೆ ಹೇಗ್ ಬಾರಿಸ್ತಾ ಇದೆ? ಹಕ್ಕಿ ಪಟಕ ಅಂತ ಬಾರಿಸ್ತಾ ಇದೆ. ಸದ್ದು ಹೇಗ್ ಬರ್ತಾ ಇದೆ? ಡಬ್ ಅಂತ ಬರ್ತಾ ಇದೆ. ಇವೆಲ್ಲ ಕೇವಲ ಶಬ್ದದ ಅನುಕರಣೆ ಮಾತ್ರ. ಇವು ಪದಗಳ ಅರ್ಥಗಳಿಲ್ಲ ಇದಕ್ಕೆ. ಈ ಪದಗಳಿಗೆ ಇಂಥವನ್ನೇನಂತ ಕರಿತೀವಿ? ಅನುಕರಣಾವ್ಯಯ ಅಂತ ಕರಿತೀವಿ. ಅನುಕರಣಾವ್ಯಯ. ಬಹುಶಃ ಪರೀಕ್ಷೆಯಲ್ಲಿ ಈ ಮೂರಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ಅಂದ್ರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು, ಕ್ಲಿಯರ್ ಇರ್ಬೇಕು, ಸ್ಪಷ್ಟವಾಗಿರ್ಬೇಕು. ಅರ್ಥ ಇರುವ ಪದ ಎರಡ್ ಸಾರಿ ಬಂದ್ರೆ ಅದು ವಿರುಕ್ತಿ. ಅರ್ಥ ಇರುವ ಎರಡು ಪದಗಳು ಬೇರೆ ಬೇರೆ ಪದಗಳು ಜೊತೆಯಾಗಿ ಬಂದ್ರೆ ಅದು ಜೋಡುತ್ತಿ. ಅರ್ಥ ಇಲ್ಲದೆ ಕೇವಲ ಶಬ್ದವನ್ನ ಅನುಕರಣೆ ಮಾಡ್ಕೊಂಡು ಬಂದಿರುವಂತಹ ಪದಗಳನ್ನ ಅಂತ ಕರಿತೀವಿ. ಈ ಮೂರಲ್ಲಿ ಒಂದು ಪ್ರಶ್ನೆ ಕಡ್ಡಾಯವಾಗಿ ಕೊಟ್ಟೆ ಕೊಡ್ತಾರೆ. ಗೊತ್ತಾಯ್ತಾ? ಸರಿ, ಮಾಡೋಣ. ನೀವು ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹೇಳಬೇಕು. ರಿಪೀಟ್. ಯಾವ ಅರ್ಥದಲ್ಲಿ ಹೇಳಿ? ಎರಡನೇದು. ಎರಡನೇದು ಹೇಳ. ರೆಡಿ? ಈರುಳಿರುಳಡಿದು ದಿನ ದಿನಗಳ ಸುತ್ತ ಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಎದೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಕರಿನೆರೆ ಬಣ್ಣದ ತುಚ್ಚಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಹಕ್ಕಿ ಹಾರುತ್ತಿದೆ ನೋಡಿದಿರಾ? ನೀಲ ಮೇಘ ಮಂಡಲ ಸಮ ಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ. ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರನು ಮಾಡಿದೆ ಕಣ್ಣ. ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರನು ಮಾಡಿದೆ ಕಣ್ಣ. ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಹಕ್ಕಿ ಹಾರುತ್ತಿದೆ ನೋಡಿದಿರಾ? ರಾಜ್ಯದ ಸಾಮ್ರಾಜ್ಯದ ತೆನೆ ಒಪ್ಪಿ ಮಂಡಲ ಗಿಂಡಲ ಕೆಳಗಡ ಕೇಳಿಸಿ ಮುಳುಗಿಸಿ ಕಂಡ ಕಂಡಗಳ ಸಾರ್ವಭೌಮರ ನೆತ್ತಿಯ ಕುಟ್ಟಿ. ಕೇಳಿಸಿ ಮುಳುಗಿಸಿ ಕಂಡ ಕಂಡಗಳ ಸಾರ್ವಭೌಮರ ನೆತ್ತಿಯ ಕುಟ್ಟಿ. ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಯುಗ ಯುಗಗಳ ಮನೆ ಬರಹವ ಒರೆಸಿ ಮನ್ವಂತರಗಳ ಭಾಗ್ಯವ ಕೆರೆಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ. ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ. ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತುಂಗಳಿ ನೂರಿನ ನೀರ ನುಡಿ ಆಡಲು ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ. ಆಡಲು ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ. ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಮುಟ್ಟಿದೆ ದಿಗ್ಮಂಡಲಗಳ ಅಂಚ, ಆಚೆಗೆ ಚಾಚಿದೆ ತನ್ನಯ ಕೊಂಚ. ಬ್ರಹ್ಮಾಂಡಗಳನ್ನು ಒಡೆಯಲು ಎಂದು ಬಲ್ಲರು ಯಾರ ಹಾಕಿದ ಕೊಂಚ. ಹಕ್ಕಿ ಹಾರುತ್ತಿದೆ ನೋಡಿದಿರಾ? 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 ಹಕ್ಕಿ ಹಾರುತ್ತಿದೆ ನೋಡಿದಿರಾ?
ನಾಳೆ ದಿವಸ ನೀವು ಕೂಡ ಹಾಡಬೇಕು. ಇಬ್ಬಿಬ್ರು ಆಡ್ತಿರೋ, ಮೂರ್ ಜನ ಆಡ್ತಿರೋ ಹಾಡಬೇಕು. ಹಾಗೇನೆ ನಾಳೆ ಬರ್ತಾ ಒಂದು ಚಟುವಟಿಕೆ ಕೂಡ ಮಾಡ್ಕೊಂಡು ಬರಬೇಕು. ಏನಪ್ಪಾ ಅಂತಂದ್ರೆ ಬೇಂದ್ರೆಯವರ ಯಾವ್ದಾದ್ರೂ ಒಂದೆರಡು ಭಾವಗೀತೆಗಳು, ಒಬ್ರು ನೋಡ್ಕೊಂಡು ಒಬ್ರು ಬರೀಬಾರ್ದು, ನೀವೇ ಹುಡುಕಿ ಬೇಂದ್ರೆಯವರ ಜನಪ್ರಿಯ ಅಥವಾ ಭಾವಗೀತೆಗಳು, ಎರಡು ಭಾವಗೀತೆಗಳನ್ನ ಸಂಗ್ರಹಿಸಿಕೊಂಡು ಬರ್ಬೇಕು. ಆಗ್ಬೋದಾ? ಧನ್ಯವಾದ.